ದೊಡ್ಡಮ್ಮ ಅಂತ ಐತೆ. ದೊಡ್ಡಮ್ಮ ಅಂದರೆ ನಮಗೆ ಭಾರಿ ದೊಡ್ಡ ದೇವರು. ಮರಗಳ ಮೇಲೆಲ್ಲ ಕೂತ್ಕೊಂತಾರೆ ಅರ್ಧ ಬೆಳೆ, ನಾಲ್ಕಾಣಿ ಬೆಳೆ, ರೂಪಾಯಿ ಬೆಳೆ ಹೇಳ್ತು ಅಂದರೆ ಈ ಪ್ರಪಂಚದಾಗೆ ಹುಚ್ಚು ಬೆಳೆ. ಮನೆ ಮುರಿದಾಗೆಲ್ಲ ಅಂತೀವಲ್ಲ, ಜನ ಕೂತ್ಕೊಂಡು ಮುರಿದಿರೋದು. ಅದು ಎತ್ರಿ ಬೇಡ ಕರ್ಕೊಂಡೋಗ್ರಿ ಅಂತ ಹೇಳ್ತೈತೆ. ಅಲ್ಲಿಗೆ ಸುಮಾರು ಕೋಟಿಗಟ್ಟಲೆ ಜನ ಊಟ ಮಾಡೋವಷ್ಟು ರೇಷನ್ ತಗೊಂಡು ಬೇಸಾಗ್ತಾರೆ. ಫ್ರೀ ಬಂದ್ಬಿಟ್ಟೆ ನಮ್ಮ ಶ್ಯಾಮ ಬಂದ್ಬಿಟ್ಟೈತೆ, ನೀನೇ ಕರುಣೆ ತೋರಿಸ್ಬೇಕು ತಾಯಿ, ಏನು ಮಾಡ್ತೀಯ, ನಮ್ಮನ್ನು ಸಾಯಿಸ್ತೀಯ ಬದುಕಿಸ್ತೀಯ ಅಂತ ಕೇಳ್ತಾರೆ. ಆವಾಗ ನಮ್ಮಲ್ಲಿ ಒಳ್ಳೆಯ ಗುಣ ಇದ್ದರೆ ಬರ್ತೈತೆ ಹೋಗ್ರೋ ಅಂತ ಆಶೀರ್ವಾದ ಕೊಡ್ತೈತೆ, ಬರ್ತೈತೆ. ನಮ್ದಂಗಿರೋರು ಅವ್ನ ತಾಯಣ್ಣ, ನನ್ನ ತಾಯಿ ಸಾಕ್ಷಿಯಣ್ಣ ಹೇಳ್ತೀನಿ, ನಮ್ದಂಗಿರೋನು ಅವ್ನು ದುರ್ಬುದ್ಧಿ ನನ್ನ ಮಗ. ನಾನು ಡೈರೆಕ್ಟಾಗಿ ಬಂದು ನಾನು ಕೇಳಲಿ ಅವನು. ಇದು ಸಿದ್ರ ಬೆಟ್ಟದ ನೆತ್ತಿಯಲ್ಲಿರುವ ಕೆರೆ ಏನಂತ ಕರೀತಾರೆ, ಇದನ್ನು ಅಳಸಂಡೆ ಕೆರೆ ಅಂತ ಕರೀತಾರೆ. ಈ ಕೆರೆ ಏನಕ್ಕೆ ಇಲ್ಲಿ ಉದ್ಭವ ಮಾಡ್ಯಾರ ಅಂದರೆ, ಈ ಸಿದ್ದಪ್ಪಂಗೆ ಹಲವಾರು ದೇವರುಗಳ ತಂಗಿಯರಿದ್ದಾರೆ. 7 ಜನ ಅವರೇ. ಸುತ್ತಮುತ್ತ ಈ ಪ್ರದೇಶಗಳೆಲ್ಲ ಅವ್ರ ಅಕ್ಕ ತಂಗಿಯರು. ಹೊರಗಡೆ ಇವ್ರನ್ನ ಮೀರಿದ ದೇವರುಗಳು ಬರ್ತವೆ. ಯಾವುದೇ ಇದಾಗಲಿ ಬಂದು ಇಲ್ಲಿ ಸ್ನಾನ ಮಾಡಿ ಜಳಕ ಮಾಡಿ ಜಲ್ದಿ ಮಾಡಿ ಆ ದೇವರುಗಳು ಸಿದ್ದಪ್ಪಂಗೆ ಹರಕೆ ಒಪ್ಪಿಸಿ ಹೋಗ್ತಾರೆ. ಆವಾಗಿನಿಂದಲೂ ಈಗ ನಾವು ಇಲ್ಲಿ ಪಕ್ಕದಲ್ಲಿ ನಮಗೆ ದೊಡ್ಡಮ್ಮ ಅಂತ ಐತೆ. ದೊಡ್ಡಮ್ಮ ಅಂದರೆ ನಮಗೆ ಭಾರಿ ದೊಡ್ಡ ದೇವರು. ಬುಕ್ಕಾಪಟ್ಟಣ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಅಲ್ಲಿ ಬಂದು ನಮಗೆ ಯಾವಾಗ ಮಳೆ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತಾ, ಬೆಳೆ ಇಕ್ಕಿದಾಗ ಆ ಟೈಮಲ್ಲಿ ನಾವು ಹೋಗಿ ದೇವರಿಗೆ ಮರೆ ಬೀಳ್ತೀವಿ. ಇಲ್ಲಿನ ಜನಗಳು ಮರೆ ಬಿದ್ದು ಆವಾಗ ಪಟ್ಟ ಕೇಳ್ತೀವಿ. ಅಲ್ಲಿ ಪಟ್ಟ ಹೇಳ್ತೈತೆ. ಎಷ್ಟು ಮಾತು ಹೇಳ್ತೈತೆ, ಎತ್ರಿ ಬೇಡ, ಇಷ್ಟು ಮಾತ್ರ ಹೇಳ್ತೈತೆ. ಅದೇನು ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಇದು ಹೇಳಲ್ಲ. ಎತ್ರಿ ಬೇಡ ಕರ್ಕೊಂಡೋಗ್ರಿ ಅಂತ ಹೇಳ್ತೈತೆ. ಆಗ ಅವರು ಕರ್ಕೊಂಡು ಬರ್ತಾರೆ. ಬರ್ಬೇಕಾದ್ರೆ ಸುಮಾರು ಹಳ್ಳಿಗಳಿಂದ ಈ ಬೆಟ್ಟದ ನೆತ್ತಿಯಲ್ಲಿ ಒಂದು ಬಂಡೆ ಇದೆ, ಈಶ್ವರನ ಬಂಡೆ ಅಂತ ತೋರಿಸ್ತೀವಿ. ಅದನ್ನು ಮುಂದಿನ ಇದರಲ್ಲಿ ಈಗ ಹೇಳ್ತಾ ಇದ್ದೀನಿ. ಆವಾಗ ಅದಕ್ಕೆ ಅಲ್ಲಿಗೆ ಸುಮಾರು ಕೋಟಿಗಟ್ಟಲೆ ಜನ ಊಟ ಮಾಡೋವಷ್ಟು ರೇಷನ್ ತಗೊಂಡು ಬೇಸಾಗ್ತಾರೆ. ಫ್ರೀ ಊಟ ಮಾಡ್ಕೊಂಡು ಅವ್ರು ಸಂತೋಷ ಬಿದ್ಕೊಂಡು ಹೋಗ್ತಾರೆ. ಇಲ್ಲಿ ಅವ್ರು ಬಿಡೋ ಇಲ್ಲಿ ಅದನ್ನು ಈ ಕೆರೆಯಲ್ಲಿ ನೀರಿರಲ್ಲ, ಒಣಗೋಗುತ್ತೆ ಆ ದೇವರು ಬರೋ ಟೈಮಲ್ಲಿ. ಆವಾಗ ಬೇಸಿಗೆ ಎಲ್ಲ ಮಳೆಗಾಲ ಬೆಳೆ ಇಟ್ಟಿರ್ತೀವಿ, ನೀರಿರಲ್ಲ. ಆ ಟೈಮಲ್ಲಿ ನಾವು ದೇವ್ರ ಮಾರ್ಗೆ ಹೋಗ್ತೀವಿ, ಹೊಟ್ಟೆ ತುಂಬಿದಾಗ ಎಲ್ಲಿ ಹೋಗ್ತೀವಿ ನಾವು. ಆವಾಗ ಇಲ್ಲಿ ಕರ್ಕೊಬಂದು ಇಲ್ಲಿ ಒಂದು ಸ್ವಲ್ಪ ಪಾಜಿ ಮಾಡಿದರೆ ನೀರು ಗುಳ 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 ಬರುತ್ತೆ ಮೇಲೆ. ನೀರು ಇರಲ್ಲ ಈ ಕೆರೆ ಒಳಗೆ. ಜನ ಫುಲ್ಲು ಈ ಮರಗಳ ಮೇಲೆಲ್ಲ ಕೂತ್ಕೊಂತಾರೆ ಇಲ್ಲಿ ಏನಿದೆ ಗಿಡ, ಈ ನೋಡೋ ಈ ಸುಮಾರು ಮರಗಳು ಈ ಕೊನೆ ಮುರಿದಾವೆಲ್ಲ ಅಂತೀವಲ್ಲ, ಜನ ಕೂತ್ಕೊಂಡು ಮುರಿದಿರೋದು. ಅದು ಕೂತ್ಕೊಬಿಡ್ತಾರೆ. ಈಗ ತಾಯಿ ಅಪ್ಪಣೆ ಕೊಡೋದು ಎಷ್ಟೊತ್ತಾಗುತ್ತೆ ಇಲ್ಲಿ ಬಂದ್ಮೇಲೆ? ಇಲ್ಲಿ ಅದು ಕರೆಕ್ಟಾಗಿ ನಾವು ಗೆಸ್ ಮಾಡೋಕ್ಕಲ್ಲ, 1 ಗಂಟೆಯಿಂದ ಒಳಗಡೆ ಕೊಡ್ತೈತೆ. ಮಿನಿಮಮ್ ಅಂದ್ರೆ 1 ಗಂಟೆ, 12:30. ಸಾಕು, ಎಲ್ಲ ನಡಿಬೇಕು ಸರ್. ಇಲ್ಲಿ ಯಾವುದೇ ವೆಹಿಕಲ್ ಬರಲ್ಲ, ಭಯ ಎಂತೆಂತ ಬರ್ತಾರೆ, ಅವ್ರಿಗೆ ಕೈಲಾಗಲ್ಲ. ಯಾಕೆಂದರೆ ದೇವ್ರು ಪ್ರತ್ಯಕ್ಷವಾಗಿ ನೋಡ್ತಾರೆ. ಇಲ್ಲಿ ಬಂದು ಅವ್ರು ನೋಡ್ಬೇಕು ಅಂತ ಎಲ್ಲ ಬಂದು ಇದೆಲ್ಲ ಈ ಬೇಲಿಂಗ್ ಐತಾ, ಆ ಜನ ಬಂದ್ರೆ ಏನೂ ಇರಲ್ಲ ಇಲ್ಲಿ. ಜಲ್ದಿಗೆ ಕೈಗೆ ಬರ್ತೈತಲ್ಲ. ಅಮ್ಮ ಒಪ್ಪಿಗೆ ಕೊಡ್ತೈತೆ. ಯಾಕೆಂದ್ರೆ ತಾಯಿ ಆದವಳು ಮಗನ್ನ ರಕ್ಷಣೆ ಮಾಡಬೇಕು. ಏನಂತ ಕೊಡ್ತಾರೆ ಒಪ್ಪಿಗೆ ದೊಡ್ಡಮ್ಮರು? ಹೇಳ್ತೀನಿ. ಅದಕ್ಕೋಸ್ಕರ ಪಟ್ಟ ಹೇಳ್ತೈತೆ ಅಂದರೆ, ಅಮ್ಮ ನಾವೆಲ್ಲ ಸಾಕಾಗ್ಬಿಟ್ಟಿದ್ವಿ, ದನ ಕರಿಗೆ ನೀರಿಲ್ಲ, ಬೆಳೆ ಒಣಗ್ತಾ ಇದೆ, ನಮಗೆ ಭಾರಿ ಅವಾಂತರ ಬಂದ್ಬಿಟ್ಟೈತೆ, ನಮ್ಮ ಶ್ಯಾಮ ಬಂದ್ಬಿಟ್ಟೈತೆ, ನೀನೇ ಕರುಣೆ ತೋರಿಸ್ಬೇಕು ತಾಯಿ, ಏನು ಮಾಡ್ತೀಯ, ನಮ್ಮನ್ನು ಸಾಯಿಸ್ತೀಯ ಬದುಕಿಸ್ತೀಯ ಅಂತ ಕೇಳ್ತಾರೆ. ಆವಾಗ ನಮ್ಮಲ್ಲಿ ಒಳ್ಳೆಯ ಗುಣ ಇದ್ದರೆ ಬರ್ತೈತೆ ಹೋಗ್ರೋ ಅಂತ ಆಶೀರ್ವಾದ ಕೊಡ್ತೈತೆ, ಬರ್ತೈತೆ. ಆದರ್ಶ ಮನುಷ್ಯನ ಮೇಲೆ ದೇವರು ಬರುತ್ತೆ. ಇಲ್ಲಿ ಬಂದು 3 ಮಾತು ಹೇಳ್ತೈತೆ. ಏನಂತ ಕೇಳ್ತಾರೆ, ಅಮ್ಮ ಕೆರೆ ಕುಂಟೆ 1 ಆಯ್ತು, ದನ ಕರ 2 ಆಯಿತು, ಜನಗಳು ನಿರೀಕ್ಷೆ ಏನಮ್ಮ 3 ಆಯಿತು. ಆ 3 ಒಳಗೆ ಅಯ್ಯಮ್ಮ ಯಾವುದಾದ್ರೂ ಒಂದು ತೆಗೆದಾಕೈತೆ. ತೆಗೆದಾಕೋದು ಯಾವುದು? ಜನಗಳದು. ಜನ ಸರಿ ಇಲ್ಲ ಅಂದ್ಬೇಕಾದ್ರೆ ನಮ್ಮದೇ ತಪ್ಪು. ಪಾಪ ಇವಾಗ ಏನು ಮಾಡ್ತಾರೆ, ಇಲ್ಲಿ ಬಂದಿರೋದು ಕಲವನ್ನಪ್ಪ ನಮಗೆ ಇದಾಗಿದ್ದು, ಬರ್ದಲ್ಲೇ ಇದ್ರೇನೋ ಗೊತ್ತಾಕೈತೆ. ಆವಾಗ ಹೇಳ್ತೈತೆ, ಅಮ್ಮ ನಮ್ಮದೇನೋ ತಪ್ಪು ಮಾಡಿದ್ದೀವಿ ತಾಯಿ, ನೀನೇ ಕ್ಷಮಿಸ್ಬೇಕು ಅಂದಾಗ ಒಬ್ಬರು ಅಷ್ಟದಿಂದ ಬರ್ತೈತೆ ಅಂತ ಆಶೀರ್ವಾದ ಮಾಡ್ತಾರೆ. ಅರ್ಧ ಬೆಳೆ, ನಾಲ್ಕಾಣಿ ಬೆಳೆ, ರೂಪಾಯಿ ಬೆಳೆ ಹೇಳ್ತು ಅಂದರೆ ಈ ಪ್ರಪಂಚದಾಗೆ ಹುಚ್ಚು ಬೆಳೆ.
ಅಂದ್ರೆ ಸಂತೃಷ್ಟಿ ಮಳೆ ಅರ್ಧ ಬೆಳೆ ಅಂದ್ರೂ ಸಂತೃಷ್ಟಿ ಬೆಳೆ. ನಾಲ್ಕಾಣಿ ಬೆಳೆ ಅಂದರೆ ನಾವು ನಾಷ್ಟ ತಿಂದಂಗೆ, ಊಟ ಇಲ್ಲ. ಊಟ ಇಲ್ಲ. ಇದನ್ನೆಲ್ಲ ಈ ಕಾಲ ನಂಬಲ್ಲ, ಮೂಢನಂಬಿಕೆ ಅಂತಾರಲ್ಲ. ನಮ್ದಂಗಿರೋರು ಅವ್ರ ದುರ್ಬುದ್ಧಿ. ನಮ್ಮ ತಾಯಣ್ಣ, ನನ್ನ ತಾಯಿ ಸಾಕ್ಷಿಯನ್ನು ಹೇಳ್ತೀನಿ, ನಮ್ದಂಗಿರೋನು ಅವ್ನು ದುರ್ಬುದ್ಧಿ ನನ್ನ ಮಗ. ನಾನು ಡೈರೆಕ್ಟಾಗಿ ಬಂದು ನಾನು ಕೇಳಿ ಅವನು ದುರ್ಬುದ್ಧಿ ನನ್ನ ಮಗ, ದುರುಳ್ರಲ್ಲ, ನಸ್ಕುಂದಿ ಕಾಯಿನ ಅಂತಾರೆ ಅವರು. ಸರಿ, ಥ್ಯಾಂಕ್ಸ್. ಸರ್, ಇದ್ರ ಬಗ್ಗೆ ನಮ್ಮ ತಾಣ ಕಣ್ಣ ನೀರು ಬರ್ತಾವೆ. ಹಂಗೆ ಹೇಳ್ಬೇಕು ಸಾ. ಈಗ ಇದ್ರ ಅಕ್ಕ ತಂಗಿಯರು ಅವರು ಬಂದು ಅವರು ವೈಭವ ಮಾಡೋದು, ಪ್ರತಿಯೊಂದು ದೇವರು ಬರ್ತವೆ. ಯಾವ ಟೈಮಲ್ಲಿ ಆಗೋದು? ಅದು ಉಬ್ಬೆ ಮಳೆ ಟೈಮ್. ಅದು ಯಾವುದು ಉಬ್ಬೆ ಮಳೆ ಹಾಂ, ಯಾವ ತಿಂಗಳು? ಗೌರಿ ತಿಂಗಳು. ಗೌರಿ ಮಾರ್ನಮಿ ಇಲ್ಲ, ಗೌರಿ. ಈಗ ಸರ್, ದೊಡ್ಡಮ್ಮ ತಾಯಿನ ಆರಾಧಿಸೋರು ಯಾವ ತಾಲೂಕಲ್ಲಿ ಇದ್ದಾರೆ ಜಾಸ್ತಿ? ಸರ್, ಎಲ್ಲ ಕಡೆನೂ ಆಚರಿಸ್ತಾರೆ. ನೀನು ಎಲ್ಲನ ಹೋಗಿ ಕೇಳಿ ಸರ್, ದೊಡ್ಡಮ್ಮ ಏನು ಹೇಳ್ತು ಅಂತಾರೆ. ಪಟ್ಟ ಜಾತ್ರೆ ಹಾಕೈತೆ. ಯಾವಾಗ ಹಾಕೈತೆ? ಇವಾಗ ಉಗಾದಿಗೆ ಹಾಕೈತೆ. ಉಗಾದಿಗೆ ಆದರೆ 8 ದಿನ ನಡೀತೈತೆ ಅದು ಜಾತ್ರೆ. ಪಟ್ಟ ಹಾಕ್ತಾರೆ. ಏನು ಹೇಳ್ತೈತೆ ಏನು ಇರೋದು ಹೇಳ್ತೈತೆ. ಅದನ್ನು ಕೇಳೋರು ಈ ಬಾಯಿಗೆ ಹೇಳಕ್ಕೆ ಬರೋದು ಸಖತ್ತು ಜನ. ಅವ್ರು ಏನು ಹೇಳ್ತೀವಿ ದೊಡ್ಡಮ್ಮ ಈ ಥರ ಹೇಳೈತೆ. ಅವಾಗ ಅವರಿಗೆ ಒಳ್ಳೇದಾದರೆ ಖುಷಿ ಮಾಡ್ತಾರೆ. ಈ ಥರ ಹೇಳ್ತಪ್ಪ ತಾನು ಏನು ಮಾಡ್ತೈತೆ ಅಂದರೆ ಅಲ್ಲಿಗೆ ಸ್ವಲ್ಪ ಮಕ ಸಪ್ಪಗೆ ಮಾಡ್ಕೊತಾರೆ. ಅದು ಆಚರಣೆ ಈ ಕಡೆ ಕೊರಟಗೆರೆ, ನಮ್ಮ ತುಮಕೂರು, ಶಿರಾ, ಬೆಂಗಳೂರುವರೆಗೂ ಐತೆ, ಪಾಗೋಡದವರೆಗೂ ಐತೆ. ಈ ಕಡೆ ಎಲ್ಲ ಅಂದರೆ ಇಲ್ಲಿಂದ ಹೋಗಿ ಅಲ್ಲಿ ಕಲೆಕ್ಷನ್ ಇರೋ ಜನಗಳಿಗೆಲ್ಲ ಗೊತ್ತು. ದೊಡ್ಡಮ್ಮ ಅಂದ್ರೆ ದೊಡ್ಡಮ್ಮ ಅದು 7 ಮಂದಿ ಅಮ್ಮಂದಿರ ಜೊತೆ ಅವರು ಒಬ್ರು